ಸ್ನೇಹಿತರೆ, ಮಹಿಳಾ ಪ್ರೀಮಿಯರ್ ಲೀಗ್ WPL 2026ರ ಮಹಾಫೈನಲ್ನಲ್ಲಿ ನಾವು ಇಂದು ಇತಿಹಾಸಕ್ಕೆ ಸಾಕ್ಷಿಯಾಗಿದ್ದೇವೆ. 4ನೇ ಬಾರಿಗೆ ಫೈನಲ್ಗೆ ಬಂದರೂ ಕಿರೀಟದ ಲಕ್ಕು ಸಿಗದ ದಿಲ್ಲಿ ಕ್ಯಾಪಿಟಲ್ಸ್ನು ಮತ್ತೊಮ್ಮೆ ತಡೆಯುವಲ್ಲಿ ಯಶಸ್ವಿಯಾದ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಹೌದು, ಇಂದು RCB ಮತ್ತೊಮ್ಮೆ ಸಿಂಹಾಸನ ಅಲಂಕರಿಸಿದೆ. ಇನ್ನು ಟಾಸ್ ಗೆದ್ದು ಮೊದಲಿಗೆ ಬೌಲಿಂಗ್ ಆಯ್ದುಕೊಂಡ RCB ದಿಲ್ಲಿಯ ಸಿಡಿಲಿನ ಬ್ಯಾಟಿಂಗ್ ಮುಂದೆ ಆರಂಭದಲ್ಲಿ ತತ್ತರಿಸಿತು. ಲಿಜೆಲ್ಲಿ 37, ಶೆಫಾಲಿ 20, ಜೆಮಿಮಾ 57 ಮತ್ತು ವೋಲ್ವಾಟ್ ಅವರ 44 ರನ್ಗಳ ನೆರವಿನಿಂದ ದಿಲ್ಲಿ 203 ರನ್ಗಳ ಐತಿಹಾಸಿಕ ಟೋಟಲ್ ಕಟ್ಟಿತು. ಇದು WPL ಫೈನಲ್ಗಳ ಇತಿಹಾಸದಲ್ಲೇ ಅತಿ ದೊಡ್ಡ ಸ್ಕೋರ್. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ನಿಜವಾದ ರೋಮಾಂಚನ ಶುರುವಾಗಿದ್ದೇ RCB ಬ್ಯಾಟಿಂಗ್ನಲ್ಲಿ. ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂಧನ ಅಬ್ಬರದ ವೇಗ, ಕಣ್ಣು ಮಿಂಚುವ ಅದ್ಭುತ ಸ್ಟ್ರೋಕ್ಗಳು. ಕೇವಲ 23 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿದ ಅವರು ಒಟ್ಟು 87 ರನ್ಗಳ ಭರ್ಜರಿ ಬ್ಯಾಟಿಂಗ್ ನಡೆಸಿದರು. ಅವರಿಗೆ ಸಾಥ್ ನೀಡಿದ ಜಾರ್ಜಿಯಾ ವೋಲ್ 79 ರನ್ಗಳ ಅಬ್ಬರದ ಪಾರಿ ಆಡಿದರು. ಇವರಿಬ್ಬರ 165 ರನ್ಗಳ ಬೃಹತ್ ಜೊತೆಯಾಟ ಪಂದ್ಯದ ಚಿತ್ರಣವನ್ನೇ ಬದಲಿಸಿಬಿಟ್ಟಿತು. ಅಂತಿಮವಾಗಿ RCB ಕೇವಲ 6 ವಿಕೆಟ್ ನಷ್ಟಕ್ಕೆ ಈ ಗುರಿಯನ್ನು ತಲುಪಿ 2ನೇ ಬಾರಿಗೆ ಚಾಂಪಿಯನ್ ಆಗಿ ಟ್ರೋಫಿ ಎತ್ತಿ ಹಿಡಿದಿದೆ. ಪ್ರೇಕ್ಷಕರೇ, ಇದು ಕೇವಲ ಗೆಲುವಲ್ಲ, ಇದೊಂದು ಬಲಿಷ್ಠ ಘೋಷಣೆ. RCB ಈಸ್ ಬ್ಯಾಕ್, ಸ್ಟ್ರಾಂಗರ್ ದೆನ್ ಎವರ್. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫೇವರೆಟ್ ಆಟಗಾರ್ತಿ ಯಾರು ಅಂತ ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.